ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 21/8/2025 ಗುರುವಾರ ವೀಕ್ಲಿ ಎಕ್ಸ್ಪೈರ್ ಇದೆ, ನಿಫ್ಟಿ ಎಕ್ಸ್ಪೈರಿ. ಸೊ ಜೊತೆಗೆ ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಮಾರ್ಕೆಟ್ ಇವತ್ತು ಕೂಡ ಗ್ಯಾಪ್ ಡೌನ್ ಓಪನ್ ಆಗೋದು ತಡ ಇಲ್ಲದೆ ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರಿ ಮಾಡ್ಕೊಂಡಿದ್ದಾನೆ ಅಂಡ್ ಎರಡು ಟ್ರೇಡ್ಗಳು ಇಲ್ಲಿ ಸಕ್ಸಸ್ಫುಲಿ ಆಗಿದೆ. ಆ ಎರಡೂ ಟ್ರೇಡ್ಗಳ ಅನಾಲಿಸಿಸ್ ಏನಿದೆಲ್ಲ ವಿಡಿಯೋನ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ಫಸ್ಟ್ ಟ್ರೇಡ್ ವಾಸ್ ಹ್ಯಾಪನ್ ಹಿಯರ್. ನಿನ್ನೆ ಈ ಲೆವೆಲ್ ನಾವು ಮಾರ್ಕ್ ಮಾಡಿದ್ವಿ ಅಂಡ್ ಇಲ್ಲಿಂದನೇ ಬೈ ಮಾಡಿದ್ವಿ ಮೊಮೆಂಟಮ್ಗೆ. ಸೊ ಅದೇ ವಿಡಿಯೋನ ಕೂಡ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ. ಇದೇ ಸೇಮ್ ಟೈಮ್ ಮಾರ್ಕೆಟ್ ಇಲ್ಲಿಂದ ಇಲ್ಲೊಂದು ರ್ಯಾಲಿ ಮಾಡ್ದ, ಇದನ್ನು ಕೂಡ ನಾವು ಟ್ರೇಡ್ ತಗೊಂಡ್ವಿ. ಇನ್ನೊಂದು ಟ್ರೇಡ್ ಕೂಡ ತಗೊಂಡಿದ್ದೀವಿ, ದಾಟ್ ಈಸ್ 25,000 ಮೇಲೆಗಡೆ ಹೋದ್ರೆ 25,100 ಟಾರ್ಗೆಟ್ ಬಗ್ಗೆ. ಬಟ್ ಬಹಳ ಮಾರ್ಕೆಟ್ ಸ್ಲೋ ಮೊಮೆಂಟಮ್ ಶೋಕಾಸ್ ಮಾಡ್ತಾ ಇತ್ತು. ಅದಕ್ಕೋಸ್ಕರ ಪುಟ್ಗಳನ್ನ ಸೆಲ್ ಮಾಡ್ತಾ, ಕೆಲವೊಂದು ಬುಲ್ ಕಾಲ್ ಸ್ಪ್ರೆಡ್ ಮಾಡುತ್ತಾ, ಕೆಲವೊಂದನ್ನು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ಬೈ ಮಾಡ್ತಾ ಇಲ್ಲಿ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕಾಯ್ತು. ಓಕೆ, ಎನಿವೇ ನಿಮ್ಮ ಎಲ್ಲ ಟ್ರೇಡ್ಗಳು ಸಕ್ಸಸ್ಫುಲ್ ಆಗ್ತಾ ಇದೆ. 3 ದಿನದಿಂದ ಚೆನ್ನಾಗಿ ದುಡ್ಡು ಮಾಡಿದ್ದೀರಿ. ಬಟ್ ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ನ ಶೋಕಾಸ್ ಮಾಡಿದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಅದಕ್ಕೋಸ್ಕರ ದಿನ ಎದ್ದು ಆಪ್ಷನ್ ಬಾಯಿಂಗ್ ಇರೋದಿಲ್ಲ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಪೊಸಿಷನ್ ಸೈಜಿಂಗ್ ನ ಸ್ವಲ್ಪ ಕಂಟ್ರೋಲ್ ಇಟ್ಕೋತೀರಿ, ಅಂದ್ರೇನೆ ಲಾಂಗ್ ಟರ್ಮ್ ಅಲ್ಲಿ ದುಡ್ಡನ್ನ ನೀವು ಹೋಲ್ಡ್ ಮಾಡಬಹುದು ಅಂಡ್ 10% ಕ್ಯಾಟಗರಿ ಆಫ್ ಅ ಸೆವಿ ನಲ್ಲಿ ಬಂದು ಕುತ್ಕೋಬಹುದು. ಲೆಟ್ಸ್ ಗೋ ಟು ದಿಸ್ ನಿಫ್ಟಿ ಅನಾಲಿಸಿಸ್. ಓಕೆ, ಇವತ್ತು ನಾಳೆ ಏನ್ ಮಾಡ್ತೀರ ಅನ್ನೋದು ಡಿಸ್ಕಷನ್ ಮಾಡ್ಲಿಕ್ಕೆ ಶುರು ಮಾಡೋಣ. ಎಲ್ಲವನ್ನು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಸೊ ಡ್ರಾಯಿಂಗ್ಸ್ ಎಲ್ಲ ತೆಗೆದ್ಮೇಲೆ ಈಗ ಮಾರ್ಕೆಟ್ ಒಂದು ಬುಲಿಶ್ನೆಸ್ ಮೊಮೆಂಟಮ್ ನ ಶೋಕಾಸ್ ಮಾಡಿದೆ ಅಂಡ್ ಏನ್ ಟ್ರೆಂಡ್ ಡೌನ್ ಸೈಡ್ ಇತ್ತು ಅದನ್ನ ಪೂರ್ತಿ ರಿವರ್ಸಲ್ ಮಾಡ್ದಂಗೆ ಕಾಣ್ತಾ ಇದೆ. ಸೊ ಒಂದು ಪಾಯಿಂಟ್ ಆಫ್ ವ್ಯೂನ ನಿಮಗೆ ಶೋಕಾಸ್ ಮಾಡಬೇಕಾಗಿದೆ. ವೀಕ್ಲಿ ಆಂಗಲ್ ಇಂದ ನಿಮಗೆ ಏನೋ ಕಾಣುತ್ತೆ, ಸೊ ದಿಸ್ ಇಸ್ ಅ ರಿಟರ್ನಿಂಗ್, ದಿಸ್ ಇಸ್ ಆಲ್ಸೋ ಟರ್ನಿಂಗ್. ಸೊ ಈ ರೀತಿ ಕಾಣ್ತಾ ಇದೆಯಾ? ವೆರಿ ಗುಡ್. ಸೊ ಈ ಟರ್ನಿಂಗ್ ಗೆ ನಾನು ಫಿಬೋನಚಿ ಯೂಸ್ ಮಾಡ್ಕೋತೀನಿ. ಫಿಬೋನಚಿ ಮೇಲ್ಗಡೆಯಿಂದ ಕೆಳಗಡೆಗೆ ಹಾಕಿದ್ರೆ ನನಗೆ ಇಂಪಾರ್ಟೆಂಟ್ ಒಂದು ಲೆವೆಲ್ ಕ್ರಿಯೇಟ್ ಆಗಿದ್ದು ಕಾಣ್ತಾ ಇದೆ, ದಟ್ ಈಸ್ 25,178 ಲೆವೆಲ್. ಇದನ್ನ ಮಾರ್ಕೆಟ್ ಬೈ ಮಿಸ್ಟೇಕು ಬ್ರೇಕ್ಔಟ್ ಆದ್ರೆ ಗೋಲ್ಡನ್ ಫಿಬೋ ಏರಿಯಾ ವೆರಿ ಇಂಪಾರ್ಟೆಂಟ್. ಇದನ್ನ ದಾಟಿದ್ರೆ ಮೊಮೆಂಟಮ್ ಈಸ್ ಹೈಲಿ ಎಕ್ಸ್ಪೆಕ್ಟೆಡ್ ಟು ಗೋ ಅಪ್ಸೈಡ್ ಅನ್ನುವ ಸೂಚನೆ ಮಾರ್ಕೆಟ್ ನನಗೆ ಕೊಡ್ತಾ ಇದೆ. ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ತಗೊಂಡ್ರೆ 25,200 ನಾನು ತಗೊಳ್ತೀನಿ, ಇಂಪಾರ್ಟೆಂಟ್ ಇದೆ. ಸೊ ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ನೀವು ಕೂಡ ಟ್ರೇಡ್ ಮಾಡ್ಲಿಕ್ಕೆ. ಲೆಟ್ಸ್ ಗೋ ಟು ದ ಡೇ ಆಂಗಲ್. ಡೇ ಆಂಗಲ್ ಇಂದ ಸ್ವಿಚ್ ಮಾಡಿದ್ರೆ ಆಬ್ವಿಯಸ್ಲಿ ಅಲ್ಲೇ ಕೂಡ ಎಕ್ಸಾಕ್ಟ್ಲಿ ರೆಸಿಸ್ಟೆನ್ಸ್ ಕೂಡ ಅಂಡ್ ಹೆವಿಯೆಸ್ಟ್ ಸೆಲ್ಲಿಂಗ್ ಮೊಮೆಂಟಮ್ಸ್ ಗಳು ಕಾಯ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ಸ್ಲೈಟ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ. ಎಕ್ಸಾಕ್ಟ್ಲಿ 25,230 ಅನ್ಕೊಂಡ್ರು ಅಡ್ಡಿ ಇಲ್ಲ. ಎಸ್, ಸೊ ಇದನ್ನ ಮಾರ್ಕ್ ಮಾಡಾದ್ಮೇಲೆ ಇವತ್ತಿನ ಟಾಪ್ ಬ್ರೇಕ್ ಲೈಕ್ 25,020 ಲೆವೆಲ್ ನ ಬ್ರೇಕ್ ಆಗಿದೆಲ್ಲ, ಅದನ್ನ ಕೂಡ ಇಂಪಾರ್ಟೆಂಟ್ ಲೆವೆಲ್ ಆಗಿ ಇವತ್ತಿನ ಲೆವೆಲ್ ಬ್ರೇಕ್ಔಟ್ ಆದ್ರೆ ಸಪೋರ್ಟ್ ತರ ವರ್ಕ್ ಮಾಡುತ್ತೆ. ಸೊ ಸ್ವಿಚ್ ಟು 30 ಮಿನಿಟ್ಸ್ ಟು ಅಂಡರ್ಸ್ಟ್ಯಾಂಡ್ ಲೋವರ್ ಟೈಮ್ ಫ್ರೇಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸೊ ಈಗ ಮಾರ್ಕೆಟ್ ಸ್ವಲ್ಪ ಶಿಫ್ಟಿಂಗ್ ಆಗಿದ್ದಂಗೆ ಕಾಣ್ತಾ ಇದೆ ಮೇಲ್ಗಡೆ ಹೋದಂಗೆ. ಸೊ ಇಲ್ಲೊಂದು ಸಪೋರ್ಟ್ ಇತ್ತು 24,850. ಇದಾದ ಮೇಲೆ 24,950 ಹತ್ರ ಒಂದು ಸಪೋರ್ಟ್ ಇತ್ತು. ಮಾರ್ಕೆಟ್ ಇವತ್ತು ಅದನ್ನ ವಾಪಸ್ ಹೋಲ್ಡ್ ಮಾಡಿ ಮೇಲ್ಗಡೆ ಕರ್ಕೊಂಡು ಹೋಗಿದೆ. ಎಲ್ಲ ವ್ಯಾಲ್ಯೂ ಏರಿಯಾಗಳನ್ನ ಸುಮ್ಮನೆ ಡ್ರಾ ಮಾಡಿ ಇಟ್ಕೊಳ್ಳಿ, ನಾಳೆಗೆ ಏನಾದ್ರೂ ಹೆಲ್ಪ್ ಕೂಡ ಆಗಬಹುದು. ಓಕೆ, ಆಸ್ ಆಫ್ ನಾವು ಮಾರ್ಕೆಟ್ ಈ ಲೆವೆಲ್ ನ 2 ಸಲ ರಿಜೆಕ್ಟ್ ಮಾಡಾದ್ಮೇಲೆ ಇವತ್ತು ಬ್ರೇಕ್ಔಟ್ ಮಾಡಿದ್ದಾನೆ. ಅಂಡ್ ಆಬ್ವಿಯಸ್ಲಿ ಬ್ರೇಕ್ಔಟ್ ಮಾಡಾದ್ಮೇಲೆ ಇಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಆಗ್ಬಹುದು 25,020 ಹತ್ರ, 25,000 ಒಳಗೂ ಕೂಡ ಬಂದು ವಾಪಸ್ ಮಾರ್ಕೆಟ್ ಹೈಯರ್ ಲೋ ಮಾಡ್ತಾ ಮೇಲ್ಗಡೆ ಹೋಗುವ ಸೂಚನೆನ ಶೋಕಾಸ್ ಮಾಡಿದ್ರೆ ನೀವು ಚಿಕ್ಕದಿನ ಟ್ರೇಡ್ ಮಾಡೋ ನೆಸೆಸರಿ ದೊಡ್ಡ ಟ್ರೇಡ್ ಆಗಬಹುದು. ದಟ್ ಇಸ್ 25,200 ಟು 25,250 ಲೆವೆಲ್ ವರೆಗೂ ಇದು ಬೆಸ್ಟ್ ಇದೆ. ಸ್ವಿಂಗ್ ಆಂಗಲ್ ಇದೆ, ನಾಳೆನೆ ಬರ್ಬೇಕಂತ ನೆಸೆಸರಿ ಇಲ್ಲ, 2 ದಿನ ಕೂಡ ಟೈಮ್ ತಗೋಬಹುದು ಹೈಯರ್ ಲೋ ಆಗಿ ಈ ಹೈನ ಬ್ರೇಕ್ ಮಾಡಿದ್ರೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಏನಾದ್ರೂ ನಮಗೆ ಫ್ಲಾಟ್ ಆಗಿ ಓಪನ್ ಆಗಿದೆ 20,080 ಅಥವಾ 20,090. ಸೊ ಈ ರೀತಿ ಒಂದು 60-70 ಪಾಯಿಂಟ್ ಅಲ್ಲಿ ಓಪನ್ ಆದ್ರೆ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ನೀವು ಎಕ್ಸ್ಪೆಕ್ಟೇಷನ್ ಏನ್ ಮಾಡ್ತೀರಿ, ಮಾರ್ಕೆಟ್ ಟು ಸ್ಪೆಂಡ್ ಲಾಟ್ ಆಫ್ ಟೈಮ್ ರೌಂಡ್ ನಂಬರ್ ಟೈಮ್ ಫ್ರೇಮ್ ಹತ್ರ. ಸೊ ಈ ರೀತಿ ಮಾರ್ಕೆಟ್ ಏನಾದ್ರು ಕ್ಲೋಸ್ ಆಫ್ ಆದ್ರೆ ನೀವು ಓಕೆ, ಆಬ್ವಿಯಸ್ಲಿ ಸ್ಟ್ರಾಟಲ್ ಜನ ಅಂತೂ ಸಕಾಪಟ್ಟೆ ದುಡ್ಡು ಮಾಡ್ಕೋತಾರೆ. ವೆರಸ್ ಮಾರ್ಕೆಟ್ ಇಲ್ಲಿ ಬೈ ಮಿಸ್ಟೇಕು ಬ್ರೇಕ್ ಡೌನ್ ಆಯ್ತಪ್ಪ, 25,000 ಲೆವೆಲ್ ಫ್ಲಾಟ್ ಆಂಗಲ್ ಇಂದ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಕ್ರಿಯೇಟ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸ್ಲೋ ಮೊಮೆಂಟಮ್ ಬಿಕಾಸ್ ಬಾಯಿಂಗ್ ಸ್ಟ್ರಕ್ಚರ್ ಇದೆ. ಸೊ ಮಾರ್ಕೆಟ್ ಅಲ್ಲಿ ಸ್ಲೋ ಡೌನ್ ಸೈಡ್ ಆಗುವ ಚಾನ್ಸಸ್ ಇರುತ್ತೆ, ಸ್ಪೈಕ್ಸ್ ಬರುತ್ತೆ. ಸೊ ಇಲ್ಲಿ ಪುಟ್ ತಗೊಳ್ಳೋದಕ್ಕಿಂತ ಕಾಲ್ ರೇಟಿಂಗ್ ಮಾಡೋದನ್ನ ಪ್ರಿಫರ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಪೊಸಿಷನ್ ರಾಂಗ್ ಅಥವಾ ಲಾಸ್ ಆಗೋ ಪರಿಸ್ಥಿತಿ ಕಡಿಮೆ ಆಗುತ್ತೆ. ವೆರಸ್ ಗ್ಯಾಪ್ ಡೌನ್ ಓಪನ್ ಆದ ಅಂತ ತಿಳ್ಕೊಳ್ಳೋಣ, ಲೈಕ್ ಲಾಜಿಕಲ್ 24,950 ಹತ್ರ ಓಪನ್ ಆಗಿದೆ. ಈ ರೀತಿ ಹ್ಯೂಜ್
ಅಬೌಟ್ 70 to 80 ಪಾಯಿಂಟ್ಸ್ ಡೌನ್ ಸೈಡ್ ಅಂದ್ರೆ ಆಬ್ವಿಯಸ್ಲಿ ಒಂದ್ಸಲ ಎರಡನೇ ಸಲ ಸಪೋರ್ಟ್ ತಗೊಂಡಾಗಿದೆ. ಸೊ ಮಾರ್ಕೆಟ್ ಇದನ್ನ ಮತ್ತೊಂದ್ಸಲ ಕೂಡ ಇದೇ ರೀತಿ ಇವತ್ತೇನು ಗ್ಯಾಪ್ ಡೌನ್ ಆಗಿ ಸಪೋರ್ಟ್ ತಗೊಂಡಿದ್ದೇನಲ್ಲ ಅದೇ ರೀತಿ ತಗೊಂಡು 25,000 ಕ್ರಾಸ್ ಅಥವಾ ಮತ್ತೆ ಕ್ರಾಸ್ ಆದ್ರೆ ಇನ್ನೂ ಕೂಡ ಮೇಲ್ಗಡೆ ಹೋಗುವ ಚಾನ್ಸಸ್ ಇರುತ್ತೆ. ವೆರಸ್ 24,950 ಫೇಲ್ ಆದ್ರೆ ಮಾರ್ಕೆಟ್ ಸೈಡ್ ವೇಸ್ ಟು ನೆಗೆಟಿವ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ 24,850 ವರೆಗೂ ನಾವು ಥಿಂಕ್ ಮಾಡೋಣ. ವೆರಸ್ ಗ್ಯಾಪ್ ಅಪ್ ಕೂಡ ಓಪನ್ ಆಗ್ಬೋದಲ್ಲ, ವೈ ನಾಟ್ ಯು ಆರ್ ಥಿಂಕಿಂಗ್ ಅಬೌಟ್ ನೆಗೆಟಿವ್ ಓನ್ಲಿ. ಸೊ ಅದಕ್ಕೋಸ್ಕರ ನಾನು ಮಾಡ್ತೀನಿ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ಮೇಲೆ ಎಷ್ಟು ಆಗಿದೆ ಈ ಸದ್ಯದ ಮಟ್ಟಿಗೆ ಚೆಕ್ಔಟ್ ಮಾಡಿದ್ರೆ ಒಂದು 20-25 ಪಾಯಿಂಟ್ ಆದ್ರೂ ಪಾಸಿಟಿವ್ ಅಂತೂ ಇದೆ. ಓಕೆ, ಸೊ 20-25 ಅಂತೂ ಪಾಸಿಟಿವ್ ಇದೆ ಅಂದ್ರೆ ಲೈಕ್ ಮಾರ್ಕೆಟ್ ಕುಡ್ ಬಿ ಓಪನಿಂಗ್ ಅಬೌಟ್ 25,100 ಅಂತ ಲಾಜಿಕಲ್ ನಂಬರ್ನ ಹಾಕಿಟ್ಕೋಣ. ಓಕೆ, 25,100 ಮೇಲೆ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಂಡ್ರೆ ಕಣ್ಣಿಗೆ ಕಾಣ್ತಾ ಇದ್ದೇನೆ ಟಾರ್ಗೆಟ್ ಹಿಯರ್. ಇಲ್ಲ ಮಾರ್ಕೆಟ್ ನಿಮಗೆ ಹೈ ಬ್ರೇಕ್ ಆಗಲಿಲ್ಲ ಅಂದ್ರೆ ಕಂಪ್ಲೀಟ್ ಸೈಡ್ ವೇ ಪ್ರೈಸ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತಿದ್ದೀರಿ. ಓಕೆ, ಸೊ ಓವರ್ ನೈಟ್ ಮಾರ್ಕೆಟ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನಾಗುತ್ತೆ ಅಂತ ನೋಡೋದು, ಆಮೇಲೆ ಕೆಲಸ ಮಾಡೋದು. ಓಕೆ, ಓಪನೆಂಟಸ್ ಹೆವಿಲಿ ಬಿಲ್ಟ್ ಅಪ್ ಅಟ್ 25,000 ಪುಟ್ ನಲ್ಲಿ 193 ಲಕ್ಷ, ವೆರಸ್ 25,100 ನಲ್ಲಿ 123 ಲಕ್ಷ, ಮೇಲ್ಗಡೆ 25,200 ನಲ್ಲಿ 109 ಲಕ್ಷ. ಸೊ ಲಾಜಿಕಲಿ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದ್ದಾರೆ, 25,100 ದಾಟಿದ್ರೆ 25,200 ಬಂತು ಅಂತ ಅರ್ಥ. ವೆರಸ್ 25,000 ಕೆಳಗೊಳೋದ್ರೆ ಸಖತ್ತಾಗಿದೆ ಸರ್ ಓಪನೆಂಟಸ್. ಸೊ ನಾಟ್ ಈಸಿ ಫಾರ್ ಅ ಪುಟ್ ಬಯರ್ಸ್. ಇಲ್ಲಿ ನಿಮಗೆ ಸೈಡ್ ವೈಸ್ ಟ್ರಾನ್ಸಾಕ್ಷನ್ ಆಗಬಹುದು ಬಿಕಾಸ್ ಪುಟ್ ಸೆಲ್ಲರ್ಸ್ ಹೆವಿ ಇದ್ದಾರೆ. ಸೊ ಗೋ ಫಾರ್ ಕಾಲ್ ರೇಟಿಂಗ್ ಇನ್ ಕೇಸ್ ಮಾರ್ಕೆಟ್ ಸ್ಲೋಲಿ ನೆಗೆಟಿವ್ ಆಗ್ತಾ ಇದ್ರೆ. ಸೊ ಸೇಮ್ ಟು ಸೇಮ್ ಸೆನ್ಸೆಕ್ಸ್ ನ ಅದೇ ರೀತಿ ನೀವು ಇಲ್ಲಿ ಚೆಕ್ಔಟ್ ಮಾಡ್ತೀರಿ. ಹೆಂಗೆ 25,000 ಲೆವೆಲ್ ನ ಮಾರ್ಕೆಟ್ ಹೋಲ್ಡ್ ಮಾಡ್ತು ಅದೇ ರೀತಿ 81,800 ಲೆವೆಲ್ ನ ಮಾರ್ಕೆಟ್ ಹೋಲ್ಡ್ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಮೇಜರ್ ರೆಸಿಸ್ಟೆನ್ಸ್ ಅಂತ ನಾವು ಆಲ್ರೆಡಿ ಮಾರ್ಕ್ ಮಾಡಿದ್ದೀವಿ 80-200 ಲೆವೆಲ್. ಮಾರ್ಕೆಟ್ ಇಂದು ಪುಲ್ ಬ್ಯಾಕ್ ಮಾಡಿ ಈ ರೀತಿ ಹೋಗ್ಬೋದು ಅಥವಾ ಗ್ಯಾಪ್ ಅಪ್ ಮಾಡಿ 80-200 ಮೇಲೆ ಕಡೆ ಆದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ 80-800 ಲೆವೆಲ್. ಇನ್ ಕೇಸ್ ಬೈ ಮಿಸ್ಟೇಕ್ ಮಾರ್ಕೆಟ್ 81,700 ಅಥವಾ 600 ಲೆವೆಲ್ ಅರ್ಲಿಯರ್ ಲೆವೆಲ್ ನ ಬ್ರೇಕ್ಔಟ್ ಆಗಿ ಡೌನ್ ಸೈಡ್ ಹೋದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸ್ಲೋ ಮೊಮೆಂಟಮ್. ದಟ್ ಈಸ್ ಫಸ್ಟ್ ಟಾರ್ಗೆಟ್ 81,500 ಅಂಡ್ ನೆಕ್ಸ್ಟ್ ಮೊಮೆಂಟಮ್ 81,200 ಲೆವೆಲ್ಸ್. ಸೊ ಲೆವೆಲ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರ್ತೀರಿ ಅಂತ ತಿಳ್ಕೊತೀನಿ. ಸೊ ಲೆಟ್ ಅಸ್ ಗೋ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡ್ಕೋತೀರಿ ಇವತ್ತು ಆಕ್ಚುಲಿ ನಿಫ್ಟಿ ಸಖತ್ತಾಗಿರೋ ಮೊಮೆಂಟಮ್ ಮಾಡ್ತಾ ಇದೆ, ಬಟ್ ಬ್ಯಾಂಕ್ ನಿಫ್ಟಿ ಯೂಶಲಿ ಸಪೋರ್ಟ್ ಕೊಟ್ಟಿಲ್ಲ. ಮೇನ್ಲಿ ಸಪೋರ್ಟ್ ಕೊಟ್ಟಿದ್ದು ಐಟಿ ಸೆಕ್ಟರ್ ಲೈಕ್ ರ್ಯಾಲಿಡ್ ಲೈಕ್ ಎನಿಥಿಂಗ್. ಸೊ ಇವತ್ತು ಮಾರ್ಕೆಟ್ ಸರ್ವ್ ಆಗಿದ್ದಪ್ಪ ಅಂದ್ರೆ ಸ್ಪೆಷಲಿ ಐಟಿ ಸೆಕ್ಟರ್ ಮೇಲಿಂದ ಅನ್ಬಹುದು. ಅದನ್ನು ಕೂಡ ಇಂಡೆಕ್ಸ್ ಅನಾಲಿಸಿಸ್ ಅಲ್ಲಿ ಮಾಡೋಣ. ಸೊ ಲುಕ್ ಆಟ್ ಹಿಯರ್, ಇದನ್ನ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡಿರ್ತೀನಿ. ಮಾರ್ಕೆಟ್ ಈಗ ಏನ್ ಕೊಡ್ತಾ ಇದ್ರೆ ವೊಲಟಾಲಿಟಿ ಕಾಂಟ್ರಾಕ್ಷನ್. ಸೊ ಇಲ್ಲಿ ಮಾರ್ಕೆಟ್ ಐದರ್ ವಿದಿನ್ ದಿಸ್ ರೇಂಜ್, ಓಕೆ ಲುಕ್ ಹಿಯರ್ 55,700 55,550 ಲೆವೆಲ್ 150 ಪಾಯಿಂಟ್ಸ್ ಒಳಗಡೆ ಇರಬಹುದು. ಓಕೆ, ಇಲ್ಲಿ ನಮಗೆ ಆಪ್ಷನ್ ಬಾಯಿಂಗ್ ಉಪಯೋಗ ಇಲ್ಲವೇ ಇಲ್ಲ. ವೆರಸ್ 55,550 ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ, ಚೆನ್ನಾಗಿದೆ, ಫ್ರೀ ವೇ ಇದೆ, ಸಿಗ್ತಾನ ಗ್ಯಾಪ್ ಡೌನ್ ಆಂಗಲ್ ಇಂದ ಅಥವಾ ಬ್ರೇಕ್ ಡೌನ್ ಆಂಗಲ್ ಇಂದ ಫ್ಲಾಟ್ ಓಪನ್ ಆಗಿ. ವೆರಸ್ ಮಾರ್ಕೆಟ್ ಅಲ್ಲಿ ಇನ್ನೂ ಒಂದು ಆಂಗಲ್ ಇಂದ ಥಿಂಕ್ ಮಾಡಬಹುದು ಬ್ರೇಕ್ಔಟ್ ಆಂಗಲ್ ಇಂದ. ಸೊ ಇವತ್ತಿನ ಟಾಪ್ ನ ನಾವು ಮಾರ್ಕ್ ಮಾಡೋಣ. 55,800 ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ. ಸೊ 2 ಸಲ ಮಾರ್ಕೆಟ್ ರಿಜೆಕ್ಷನ್ ಆಗಿದ್ದು. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಆಯ್ತು ಫ್ಲಾಟ್ ಆಂಗಲ್ ಇಂದ ಅಥವಾ ಗ್ಯಾಪ್ ಅಪ್ ಆಂಗಲ್ ಇಂದ ಹೋದ್ರೆ 56,000 ಹೈಲಿ ಎಕ್ಸ್ಪೆಕ್ಟೆಡ್ ಹಿಯರ್. ಇದನ್ನು ಕೂಡ ದಾಟ್ಕೋತಾ ಇದ್ರೆ 56,500 ಇಸ್ ಹೈಲಿ ಎಕ್ಸ್ಪೆಕ್ಟೆಡ್. ಇದು ನಿಮಗೊಂದು ಫ್ರೀ ವೇ ಇದೆ. ಅಂಡ್ ಅಕಸ್ಮಾತ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡಿದೆ 56,000 ಹತ್ರ. ಸೊ ವೇಟ್ ಮಾಡಿ, ಹೈಯರ್ ಲೋ ಆದ್ರೆ ಕಂಟಿನ್ಯೂಷನ್ ಅಥವಾ ಇಲ್ಲ ಅಂದ್ರೆ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ಸ್ ಇದೆ, ವಾಪಸ್ ಮತ್ತೆ ರೇಂಜ್ ಬೌಂಡ್ ಆಕ್ಷನ್ ಅಂತ ತಿಳ್ಕೊಳ್ತಾ ಆಬ್ವಿಯಸ್ಲಿ ನೆಕ್ಸ್ಟ್ ವೀಕ್ ಇದರದ್ದು ಎಕ್ಸ್ಪೈರಿ ಬರುತ್ತೆ. ಸೊ ಆಪ್ಷನ್ ಸೆಲ್ಲಿಂಗ್ ಕಡೆ ಸ್ವಲ್ಪ ಗಮನ ಹಾಕ್ತಿರಿ. ಸೊ ಲೆಟ್ ಅಸ್ ಗೋ ಟು ಫಿನ್ ನಿಫ್ಟಿ ನೋಡ್ಕೊಳ್ತೀರಿ 26,510 ಆಲ್ಮೋಸ್ಟ್ ಅಂತ ತಿಳ್ಕೊಬಹುದು. ಇದು ಸೇಮ್ ಬ್ಯಾಂಕ್ ನಿಫ್ಟಿ ತರಾನೇ ಕಾಣುತ್ತೆ. ಸಿಂಪಲ್ ಆಗಿ ಮಾಡ್ತೀರಿ ಟ್ರೆಂಡ್ ಲೈನ್ ಇಲ್ಲಿ ಬ್ಯಾಂಕ್ ನಿಫ್ಟಿ ತರಾನೇ ಮಾರ್ಕ್ ಮಾಡಿಟ್ಕೊಳ್ತೀರಿ. ಈಸಿ ಕೆಲಸ ಏನ್ ಕಾಣುತ್ತೆ, 26,520 ಮೇಲ್ಗಡೆ ಹೋದ್ರೆ ಓಕೆ ಸರ್, 26,600 ಅದನ್ನು ದಾಟ್ಕೊಂಡ್ರೆ ಈಸಿ ಫ್ರೀ ವೇ. ವೆರಾಸ್ ಫೇಲ್ಯೂರ್ ಅಥವಾ ಮಾರ್ಕೆಟ್ ಡೌನ್ ಸೈಡ್ ಅಂದ್ರೆ 26,430 ಕೆಳಗಡೆ ಹೋದ್ರೆ 26,300. ಇದರ ಒಳಗಡೆ 20,500 ಅಥವಾ 26,450 ಒಳಗಡೆ ಹಾರ್ಡ್ಲಿ ನಿಮ್ಮ 40-50 ಪಾಯಿಂಟ್ ಒಳಗಡೆ ಟೈಮ್ ಪಾಸ್ ಝೋನ್ ಆಗಿದೆ ಅಥವಾ ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿ ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ನಾಳೆ ಟ್ರೇಡ್ಗೋಸ್ಕರ. ಸೊ ಲೆಟ್ ಅಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ ಇವತ್ತು ಆಲ್ಮೋಸ್ಟ್ ಅಚೀವ್ಮೆಂಟ್ ಆಗೋಗಿದೆ, 13,000 ಲೆವೆಲ್ ಬಂದಿದೆ. ಅಂಡ್ ನಿನ್ನೆ ಇದನ್ನ ಡಿಸ್ಕಷನ್ ಮಾಡಿದ್ವಿ, ಮಾರ್ಕೆಟ್ ಅಬೌಟ್ ಟು ಕಮ್ಮಿಂಗ್ ದಿಸ್ ಲೆವೆಲ್ ಅಂಡ್ ಝೋನ್ ಕೂಡ ಡ್ರಾ ಮಾಡಿ ಇಟ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಪ್ಲಾನ್ ಏನು, ಮಾರ್ಕೆಟ್ ಈ ಜಾಗದಲ್ಲಿ ಏನ್ ಮಾಡುತ್ತೆ, 13,040-50 ಲೆವೆಲ್ ಬರುತ್ತೆ. ಮಾರ್ಕೆಟ್ ಇಲ್ಲಿ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಆದ್ರೆ ಕಂಟಿನ್ಯೂಷನ್, ಓಕೆ ಇಲ್ಲ ಮಾರ್ಕೆಟ್ ಇಲ್ಲಿ ಓಪನ್ ಆದ್ಮೇಲೆ ಎಂ ಪ್ಯಾಟರ್ನ್ ರೀತಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು
ಕೆಳಗಡೆ ಕೂಡ ಬರಬಹುದು. ಸೊ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಲೆವೆಲ್ ಅಲ್ಲಿ ಇದೆ. ನೋಡೋಣ ಮಾರ್ಕೆಟ್ ಏನ ಮೇಕ್ ಮಾಡಿದ್ರೆ ಮೇಲ್ಗಡೆ, ಇಲ್ಲ ಅಂದ್ರೆ ಪ್ಯಾಟರ್ನ್ ಮಾಡಿದ್ರೆ ಕೆಳಗಡೆ. ಇಷ್ಟೇ ಸ್ಥಿತಿ ಒಳಗಡೆ ಮಿಡ್ ಕ್ಯಾಪ್ ನಿಫ್ಟಿ ಕಾಯ್ತಾ ಇದೆ. ನೆಕ್ಸ್ಟ್ ಮಾರ್ಕೆಟ್ 13,050 ದಾಟಿದ್ರೆ 13,150 ಒಂದು ಮೇಜರ್ ಲೆವೆಲ್ ಇದೆ ಆಸ್ ಅ ಬ್ರೇಕ್ ಡೌನ್ ಹಂತದಲ್ಲಿ ಬಂದಾಗ. ಸೊ ಇದನ್ನೆಲ್ಲ ಸ್ಟೋರಿ ನೋಡ್ಕೊಳ್ಳಿ ನೀವು, ಬ್ಯಾಕ್ ಗ್ರೌಂಡ್ ಸ್ಟೋರಿನ. ಮಾರ್ಕೆಟ್ ಯಾವ ರೀತಿ ನಾವು ಟ್ರೆಂಡ್ ಲೈನ್ ಈ ಚಾನಲ್ ಪ್ಯಾಟರ್ನ್ ಡ್ರಾ ಮಾಡಿದ್ವಿ, ಬ್ರೇಕ್ಔಟ್ ಮಾಡ್ದ, ಹೈಯರ್ ಲೋ ಮಾಡ್ದ, ಯಾವ ರೀತಿ ಈ ರೀತಿ ಟರ್ನ್ ಆಗುತ್ತೆ ಮಾರ್ಕೆಟ್ ಅನ್ನೋದನ್ನ ನೀವು ಪ್ರೊಸೆಸ್ ನ ನೋಡ್ತಾ ಇದ್ದೀರಿ ಅಂಡ್ ಡೆಫಿನೆಟ್ಲಿ ಇದರಿಂದ ಕಲಿತಾ ಇದ್ದೀರಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳನ್ನ ಡಿಸ್ಕಷನ್ ಮಾಡೋದಿದೆ. ನಿನ್ನೆ ಕೆಲವೊಂದು ಸ್ಟಾಕ್ಸ್ ನ ಡಿಸ್ಕಷನ್ ಮಾಡಿದ್ವಿ, ಅವು ಅದ್ಭುತವಾಗಿ ಮೊಮೆಂಟಮ್ ಆಗಿದೆ. ವಿಚ್ ಆರ್ ದೋಸ್? TVS Lab ನೋಡ್ಕೋತೀರಿ. ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಆಗೋದ್ ಬಗ್ಗೆ ಅಂಡ್ ಈ ಸ್ವಿಂಗ್ ನಲ್ಲಿ ರಿಜೆಕ್ಷನ್ ಆಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಕಂಟಿನ್ಯೂಷನ್ ಕೂಡ 6,500 ಹತ್ರ ಬಂದಿದೆ. ನಾಳೆ ಕೂಡ ಮಾರ್ಕೆಟ್ ಇದನ್ನ ಡೌನ್ ಸೈಡ್ ಹೋಗ್ಬೋದು ಅನ್ನೋದಕ್ಕೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ. 5,900 ಹತ್ರ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಎಸ್ ಇಟ್ ಈಸ್ ಕಂಟಿನ್ಯೂ ಟಿಲ್ ಈವನ್ 5,600 ಲೆವೆಲ್ ಅಂತ ಹೇಳ್ಕೊಡ್ತಾ ಇದೆ. ನಾಳೆ ಈ ಲೆವೆಲ್ ನ ಬ್ರೇಕ್ ಡೌನ್ ಆದ್ರೆ ವಿತ್ ಅ ಟ್ರೆಂಡ್ ನೀವು ಹೋಗಬಹುದು. ಲೆಟ್ಸ್ ಲುಕ್ ಅಟ್ ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್ ನೋಡ್ಕೋತೀರಿ, ಇದು ಬಾಕ್ಸ್ ಲೆವೆಲ್ ಸ್ಟ್ರಕ್ಚರ್ ನ ಎಂದೋ ಡಿಸ್ಕಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಇನ್ನು ಇದೇ ಬಾಕ್ಸ್ ಅಲ್ಲಿ ಇದೆ. 1950 ಮೇಲ್ಗಡೆ 60 ಆಸ್ಪಾಸ್ ಇದೆ, ವೆರಸ್ ಕೆಳಗಡೆ 1880 70 ಲೆವೆಲ್ ಇದೆ. ಸೊ ಇದೇ ರೇಂಜ್ ಒಳಗಿದೆ. ಸ್ಟ್ರಾಡಲ್ ಸ್ಟ್ರಾಂಗಲ್ ಜನ ಇನ್ನೂ ದುಡ್ಡು ಮಾಡ್ಕೋತಿದೀರ ಅಂದ್ರೆ ಲುಕ್ ಅಟ್ ಹಿಯರ್. 1960 ದಾಟ್ತಾ ಇದ್ರೆ ಮೊಮೆಂಟಮ್ ಬರುತ್ತೆ, ಇಲ್ಲ ಅಂದ್ರೆ ದಿಸ್ ಇಸ್ ರೇಂಜ್. ಲೋ ಬ್ರೇಕ್ ಆದ್ರೆ ಕೆಳಗಡೆ ಬರುತ್ತೆ 1900 ಟ್ರೈ ಮಾಡಬಹುದು ಇಂಟ್ರಾಡೇ ಆಂಗಲ್ ಇಂದ. ರೆಡಿಸ್ ನೋಡ್ಕೋತೀರಿ, ಒಂದು ಸ್ಟ್ರಕ್ಚರ್ ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ಅದನ್ನ ಇಲ್ಲಿ ಇಂಪಾರ್ಟೆಂಟ್ ಡ್ರಾ ಮಾಡ್ತೀನಿ. ಲುಕ್ ಅಟ್ ಹಿಯರ್ ಅರ್ಲಿಯರ್ ಲೆವೆಲ್ಸ್ ಗಳನ್ನ. ಸೊ ಸ್ವಿಚ್ ಟು ಪ್ಯಾರಲ್ ಚಾನಲ್ ನೋಡ್ಕೋತಿದ್ರಿ 1, 2, 3. ಓಕೆ, ಕಾಣ್ತಾ ಇದೆಯಾ? ವೆರಿ ನೈಸ್, ಸೂಪರ್. ವೆರಾಸ್ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಕೂಡ ಆಗ್ಬಹುದು, ಇಲ್ಲ ಅಂತ ಹೇಳಲ್ಲ, ಡೇ ಆಂಗಲ್ ಇದೆ. ಬಟ್ ವೆರಾಸ್ ಟೆಕ್ನಿಕಲಿ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಕೊಟ್ರೆ 1300 ಟಾರ್ಗೆಟ್ ಆಗತ್ತೆ. ವೆರಾಸ್ ಇಲ್ಲೇ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಆದ್ರೆ ಕೆಳಗಡೆ ಬರುವ ಹಂತದಲ್ಲೇ ಇದೆ. ಸೊ ಲೆಟ್ಸ್ ಲುಕ್ ಅಟ್ ಹಿಯರ್. ನಾಳೆ ನಿಮ್ಗೆ ಏನಾದ್ರು 1240 ಇವತ್ತಿನ ಲೋ ಬ್ರೇಕ್ ಆದ್ರೆ ಕೆಳಗಡೆ ಇದೆ. ವೆರಾಸ್ ನಿಮಗೆ ಡಿಸಿಸಿವ್ಲಿ ಬ್ರೇಕ್ಔಟ್ ಆದ್ರೆ 1260 ಮೇಲ್ಗಡೆ ಆದ್ರೆ 1300 ಇದೆ. ಸೊ ಈ ರೀತಿ ಸ್ಟ್ರಕ್ಚರ್ ಹೇಳ್ಕೊಡ್ತಾ ಇದೆ. ಬಿ ಕೇರ್ಫುಲ್. ಹವೆಲ್ಸ್ ನೋಡ್ಕೋತಿದ್ರಿ, ಇಲ್ಲಿ ಯಾಕೆ ಪ್ರಿಪರೇಷನ್ ಮಾಡ್ತಾ ಇದೆ ಅಂದ್ರೆ, ಸೊ ಲುಕ್ ಅಟ್ ಹಿಯರ್, ರಿಜೆಕ್ಷನ್ ಏರಿಯಾ ಹತ್ರ ಬಂದು ಕುತ್ಕೊಂಡಿದೆ. 1600 ವ್ಯಾಲ್ಯೂಬಲ್ ಏರಿಯಾ ಇದೆ. ಇದನ್ನ ಬ್ರೇಕ್ಔಟ್ ಆದ್ರೆ ಕಂಟಿನ್ಯೂಷನ್ ಆಗುತ್ತೆ, ಇಲ್ಲ ಅಂದ್ರೆ ಅದ್ರ ಹಿಸ್ಟ್ರಿನ ಇದೆ. ಮಾರ್ಕೆಟ್ ಇಲ್ಲಿ ಬಂದಾಗೆಲ್ಲ ರಿಜೆಕ್ಷನ್ ಆಗ್ತಾ ಇದೆ. ಎನಿವೇ ಇಲ್ಲಿ ಏನಾದ್ರು ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಆದ್ರೂ ಸಿಕ್ಕರೆ ಕಾಲ್ ರೇಟಿಂಗ್ ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ, ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಬಹಳ ನಿಯರ್ ಇದೆ. ಈಸಿಲಿ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಮಾಡ್ತೀರಿ. ನಿನ್ನೆ ಕೋಲ್ಪಾಲ್ ಡಿಸ್ಕಷನ್ ಮಾಡಿದ್ವಿ, ಯಾವ ರೀತಿ ಬಂಬಾರ್ಡ್ಮೆಂಟ್ ಮೊಮೆಂಟಮ್ ಆಗಿದೆ ನೋಡ್ಕೋತೀರಿ. ಡಬ್ಲ್ಯೂ ಪ್ಯಾಟರ್ನ್ ಅಂತ ಲಾಜಿಕಲ್ ಡಿಸ್ಕಷನ್ ಮಾಡಿದ್ವಿ. ಎಸ್ ಇಟ್ ಈಸ್ ಕಾನ್ ಅಪ್ಸೈಡ್ ಟು 2350 ಲೆವೆಲ್. ಇದನ್ನ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಚೆನ್ನಾಗಿ ಹೋಗಿದಾನೆ. ಇಂಟ್ರಾಡೇ ನಲ್ಲಿ ಇದನ್ನ ಕ್ಯಾಚ್ ಮಾಡ್ಲಿಕ್ಕೆ ಕೂಡ ಈಸಿ ಆಗಿತ್ತು ನಿಮ್ಗೂ ಅಂತ ತಿಳ್ಕೊತೀನಿ. ವೆರಸ್ ಈಗ ಕೂಡ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡೋಣ. 2370 ಮೇಲ್ಗಡೆ ಹೋದರೆ ಇಟ್ಸ್ ಅ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಇದೆ. ರಿಲಯನ್ಸ್ ನೋಡ್ಕೋತೀರಿ, ಡಿಸ್ಕಷನ್ ಏನ್ ಮಾಡಿದ್ವಿ, 1420 ಮೇಲ್ಗಡೆ ಅಥವಾ ಮೊಮೆಂಟಮ್ ಆದ್ರೆ 1460 ಬರೋದ್ ಬಗ್ಗೆ. ಬಟ್ ಮಾರ್ಕೆಟ್ ಇವತ್ತು ಸ್ವಲ್ಪ ತಿಳಿ ಆಗಿದೆ ಅಥವಾ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಶೋಕಾಸ್ ಮಾಡಿದೆ ಬಿಕಾಸ್ ಆಫ್ ಅರ್ಲಿ ಮೊಮೆಂಟಮ್. ಸೊ ಎನಿವೇ ಅರ್ಲಿ ಮೊಮೆಂಟಮ್ ಆದಾಗ ಮಾರ್ಕೆಟ್ ಸ್ಟಾಪ್ ಅಂಡ್ ರ್ಯಾಲಿ ಮಾಡುತ್ತಾರ ಇರುತ್ತೆ. ಲೆಟ್ಸ್ ಲುಕ್ ಅಟ್ ಒನ್ಸ್ ಅಗೇನ್ ಏನಾಗುತ್ತೆ ಅಂತ ನೋಡುವ. ಸೊ TCS ಕಂಪ್ಲೀಟ್ ರಿವರ್ಸಲ್. 3000 ಬ್ರೇಕ್ ಡೌನ್ ಆದ್ರೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಅಲ್ಲಿಂದ ಒಂದು ಬಂಬಾರ್ಡ್ಮೆಂಟ್ ಮೊಮೆಂಟಮ್ ನ ಶೋಕಾಸ್ ಮಾಡಿದೆ. ಅಂದ್ರೆ ಈ ಜಾಗದಲ್ಲಿ ಬಯರ್ಸ್ ಇದಾರೆ ಅನ್ನೋ ಒಂದು ಸಂಕೇತನ ಶೋಕಾಸ್ ಮಾಡಿದೆ. ಅಂಡ್ ಯಾರ್ಯಾರು ಪುಟ್ಸೆಲ್ ಮಾಡಿದ್ರು ಡೆಫಿನೆಟ್ಲಿ ದುಡ್ಡಾಗಿರುತ್ತೆ. ಎನಿವೆ, ಸೊ ಸ್ಪೆಷಲಿ IT ಸೆಕ್ಟರ್ಸ್ ನ ಈ ರೀತಿ ಆಗಿದೆ. ಪಾಸಿಟಿವ್ ಮೊಮೆಂಟಮ್ ನ ಶೋಕಾಸ್ ಮಾಡಿದೆ. 3100 ಮೇಲ್ಗಡೆ ಬ್ರೇಕ್ಔಟ್ ಆದ್ರೆ ಎಸ್ ಅಫ್ಕೋರ್ಸ್ 3200 ಈಗ ಕೂಡ ಎಕ್ಸ್ಪೆಕ್ಟೇಷನ್ ಮಾಡುವ ಹಂತದಲ್ಲಿದೆ. ಓಕೆ, ಸೊ ಲೆಟ್ಸ್ ಮ್ಯಾಕ್ಸ್ ಹೆಲ್ತ್ ಕೇರ್. ಓಕೆ, ಮ್ಯಾಕ್ಸ್ ಹೆಲ್ತ್ ಕೇರ್ ನೋಡ್ಕೋತಿದ್ರಿ, ಇದನ್ನ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. 1240 ಮೇಲ್ಗಡೆ ಹೋದ್ರೆ ಮೇಲ್ಗಡೆ, ಅಥವಾ 1200 ಕೆಳಗಡೆ ಹೋದ್ರೆ ಕೆಳಗಡೆ. ರೌಂಡ್ ಅಲ್ಲಿದೆ. ಸ್ಟ್ರಾಡಲ್ ಜನ ಮಾಡಿದವರು ಅಥವಾ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಟ್ರೇಡ್ ಮಾಡೋರು ಇದನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಸೊ ಸಿಪ್ಲಾ ನೋಡ್ಕೋತಿದ್ರಿ, ಸಿಪ್ಲಾ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಸೆಲ್ ಆಫ್ ಆಗೋದ್ ಬಗ್ಗೆ. ಎಸ್, ಸೆಲ್ ಆಫ್ ಆಯ್ತು. 1530 ಹತ್ರ ಬಂದು ಮಾರ್ಕೆಟ್ ಸ್ವಲ್ಪ ಕೂಲ್ ಆಫ್ ಆಗ್ತಾ ಇದೆ. ಸೊ ಎನಿವೇ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಇರೋದ್ರಿಂದ ಮಾರ್ಕೆಟ್ ಅದನ್ನ ನಿಂತ್ಕೊಂಡಿರ್ಬೋದು ಅಂತ ತಿಳ್ಕೋಣ. ಸೊ ನಾಳೆ ಏನಾದ್ರು 1530 ಬ್ರೇಕ್ ಡೌನ್ ಆದ್ರೆ ಕಂಟಿನ್ಯೂಷನ್ ಅಥವಾ ರೇಂಜ್ ಬೌಂಡ್ ಆದ್ರೆ ಯು ಕ್ಯಾನ್ ಡೂ ಸ್ಟ್ರಾಡಲ್ ಸ್ಟ್ರಾಂಗಲ್ ಅನ್ನೋ ಸ್ಥಿತಿ ಇದೆ. ಸೊ ಈ ರೀತಿ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಗಳನ್ನು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದೀನಿ. ಕೆಲವು ಸೆಕ್ಟರ್ ನಲ್ಲಿ ಅಥವಾ ಇವತ್ತು ಮೊಮೆಂಟಮ್ ಮಾಡಿರುವ ಸೆಕ್ಟರ್ ನಲ್ಲಿ ಫಸ್ಟ್ ಬರ್ತಾರೆ ಯಾರಪ್ಪ ಅಂದ್ರೆ IT ದವರು 2.5%. ಈ ಜನ ನಿಫ್ಟಿನ ಮೇಲ್ಗಡೆ ಎಬ್ಬಿಸಿ ನಿಲ್ಲಿಸಿದ್ದಾರೆ. ವೆರಾಸ್ ಬ್ಯಾಂಕ್ ದವ್ರು ನಿಲ್ಲಿಸಿಲ್ಲ, ನೋಡ್ಕೋಬಹುದು 0.3% ನೆಗೆಟಿವ್ ನಲ್ಲಿ ಇದ್ದಾರೆ. ವೆರಾಸ್ ದೀಸ್ ಪೀಪಲ್ ಅಂಡ್ ಸ್ಪೆಷಲಿ ಇನ್ನೊಂದು FMCG
they have fantastically gone upside here. ಸೊ ಮಾರ್ಕೆಟ್ನ ಇವತ್ತು ಎತ್ತು ನಿಂತ್ಕೊಂಡದ್ರೊಳಗಡೆ ಪಾರ್ಟಿಸಿಪೇಷನ್ ಒಳಗಡೆ ಆಟೋ ಸೆಕ್ಟರ್ ಲೈಕ್ ಸಡ್ವೇ ಆಗಿತ್ತು, ಮೆಟಲ್ ಸೆಕ್ಟರ್ ಕೂಡ ಪಾಸಿಟಿವ್ನೆಸ್ ಅಲ್ಲಿ ಮೊಮೆಂಟಮ್ ಇತ್ತು. ದಟ್ ಇಸ್ ವೈ ನಿಫ್ಟಿ ಹೋಲ್ಡೆಡ್ ಪಾಸಿಟಿವ್. ನಾಳೆ ಬ್ಯಾಂಕ್ ಏನಾದರೂ ಹೆಲ್ಪ್ ಮಾಡಿದ್ರೆ 25,200 ದಾಟ್ಲಿಕ್ಕೆ ಅಡ್ಡಿ ಇಲ್ಲ ಅನ್ನೋ ಸ್ಥಿತಿ ಇದೆ. ಎನಿವೇ ಎಲ್ಲ ಇಂಡೆಕ್ಸಸ್ ಅನಾಲಿಸಿಸ್ ಅಥವಾ ಸ್ಟಾಕ್ಸ್ ಅನಾಲಿಸಿಸ್ ಮಾಡಾಗಿದೆ. ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ, ಡಿಸ್ಕಷನ್ ಮಾಡೋಣ. ಅಂಡ್ ಏನ್ ಕೇಸ್ ಏನಾದ್ರು ಬಹಳ ಡೌಟ್ ಇತ್ತಪ್ಪ ಅಂದ್ರೆ ವಾಟ್ಸ್ಆಪ್ ಮಾಡ್ತೀರಿ, ಕಾಲ್ ಕೂಡ ಮಾಡಿ ಕ್ಲಾರಿಫೈ ಮಾಡ್ಕೋತೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು